ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಲಸಿನಹಣ್ಣಿನ ಸೀಸನ್ನಲ್ಲಿ ಸಾಮಾನ್ಯವಾಗಿ ಉಡುಪಿ ಕುಂದಾಪುರದ ಕಡೆ ಮಾಡುವಂಥ ಹಲಸಿನಹಣ್ಣಿನ ಮುಳ್ಕನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 20ರಿಂದ 25 ಆಗುವಷ್ಟು ಹಲಸಿನಹಣ್ಣಿನ ತೊಳೆನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗಟ್ಟಿ ಹಲಸಿನಹಣ್ಣನ್ನ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಹಿಟ್ಟು ನೀರಾಗುತ್ತೆ. ನಂತರ ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲ, ಹಾಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಹಾಗೆ ಗಟ್ಟಿಯಾಗಿ ರುಬ್ಕೋಬೇಕು. ನಾನಿಲ್ಲಿ 2 ಬ್ಯಾಚಲ್ಲಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಹಾಗೂ ಒಂದು ವೇಳೆ ಇದು ಹಿಟ್ಟು ತೆಳು ಅನಿಸಿದರೆ ಇದಕ್ಕೆ ಅಕ್ಕಿ ಹಿಟ್ಟು ಅಥವಾ ಸಣ್ಣ ರವೆನ ಸೇರಿಸಿ ಹಿಟ್ಟಿನ ಹದನ ಸರಿ ಮಾಡ್ಕೋಬೋದು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ನಂತರ ಇದಕ್ಕಿಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ರುಬ್ಬಿದ ತಕ್ಷಣವೇ ಎಣ್ಣೆಗೆ ಬಿಡಬೇಕಾಗತ್ತೆ. ಜಾಸ್ತಿ ಹೊತ್ತಿಟ್ಟರೆ ಹುಳಿ ಬಂದುಬಿಡುತ್ತೆ. ನಾನಿಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದು ಸ್ಪೂನ್ ಸಹಾಯದಿಂದ ನಾನು ಸ್ವಲ್ಪ ಹಿಟ್ಟನ್ನು ಎಣ್ಣೆಗೆ ಬಿಡ್ತಾಯಿದ್ದೀನಿ. ತುಂಬಾ ಸುಲಭ ಇದು ಮಾಡೋದು, ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ಮಧ್ಯಮ ಉರಿಯಲ್ಲೇ ಬೇಯಿಸಬೇಕಾಗತ್ತೆ. ಇಲ್ಲಾಂದರೆ ಒಳಗಡೆ ಏನು ಬೆಂದಿರೋದಿಲ್ಲ, ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ. ಹಲಸಿನಹಣ್ಣು ಸೀಸನ್ನಲ್ಲಿ ಇದನ್ನೊಂದು ಸಲ ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ. ಇದು ಇವಾಗ ಆಗಿದೆ, ಇಷ್ಟಾದರೆ ಸಾಕು, ನಾನು ತಗೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲದನ್ನು ಸಹ ಕರೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಚಟ್ನಿ ಜೊತೆ ಅಥವಾ ತುಪ್ಪದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.